ಪಸರಿಸಿದ ಪರಿಧೌತ ಕೀರ್ತಿ ಪ್ರಸರದಲ್ಲಿ ಬೆಳುಪಾಯ್ತು ಜನನೆ ಪಸರದಲ್ಲಿ ಝಳಪಿಸುವ ಖಂಡೆಯ ಸಿರಿಯ ಸೋಂಪಿನಲೇ ಮಸಗಿ ತಗ್ಗದ ಕೆಂಪು ಪರಬಲ ವಿಸರ ದಳನ ಕ್ರೋಧಮಯ ತಾಮಸದಿನ ಸಿತಾಭಾಸ ಮಾದುದು ಭುವನ ವಿಸ್ತಾರ. ಪಾಂಡುರಾಜನ ಶುದ್ಧವಾದ ಕೀರ್ತಿಯು ಹರಡಿ ಜಗತ್ತು ಬಿಳುಪಾಯಿತು. ನಿಷ್ಠುರತೆಯಿಂದ ಅವನು ಝಳಪಿಸುವ ಕತ್ತಿಯ ದೆಸೆಯಿಂದ ಜಗತ್ತು ಕೆಂಪಾಯಿತು. ಶತ್ರು ಸೈನ್ಯವನ್ನು ಬಗ್ಗು ಬಡಿಯುವ ಅವನ ಕೋಪದಿಂದ ಜಗತ್ತು ಕಪ್ಪಾಗಿ ಕಾಣಿಸುತ್ತಿತ್ತು. ಓಲಗಿಸುವುದು ಮಿತ್ರರಾಯರ ಮೌಳಿಮಣಿ ಪಾಂಡುವಿನ ಚರಣನ ಖಾಳಿಯನು ಸೆಣಸುವ ಮಹೀಶರ ಮೌಳಿ ಮರಿಕಿರಣ. ಓಲಗಿಸಿತು ಪ್ರಣಯದ ಮರಿ ಬಾಲೆಯರ ಪದನ ಖವನದನೇ ವೇಳುವೆನು ಪಾಂಡುವಿನ ಖಂಡೆಯ ಸಿರಿಯ ಸಡಗರವಾ. ಪಾಂಡುವಿನ ಖಡ್ಗದ ಸಡಗರವನ್ನು ಏನೆಂದು ಹೇಳಲಿ? ಅವನ ಪಾದಗಳ ಉಗುರುಗಳನ್ನು ಅವನ ಮಿತ್ರರಾಜರ ಕಿರೀಟಗಳು ಓಲಗಿಸುತ್ತಿದ್ದವು. ಅವನೊಡನೆ ಯುದ್ಧ ಮಾಡುವ ರಾಜರ ಕಿರೀಟ ರತ್ನಗಳು ಅಪ್ಸರ ಸ್ತ್ರೀಯರ ಪಾದಗಳ ಉಗುರುಗಳ ಮೇಲೆ ಬಿದ್ದು ಪ್ರಣಯ ಭಿಕ್ಷೆಯನ್ನು ಬೇಡುತ್ತಿದ್ದವು. ಓಲಗಿಸಿ ಕೊಂಬಾತ ನಂದನ್ ನೃಪಾಲನುಳಿದಂತ ಕಿಳಧರಣಿ ಪಾಲಕತ್ವವು ಪಾಂಡು ಭೂಪತಿಗಿ ಕುಮಾರಕರ. ಲಾಲಿಸುವ ಕುಲನೀತಿ ವಿಧದಲ್ಲಿ ಪಾಲಿಸುವ ಭರ ಭೀಷ್ಮನದು ಸಂಭಾಳಿಸಿತು ನಳನ ಹುಷಚರಿತವ ನಿವರ ಪರಿಪಾಟಿ. ಧೃತರಾಷ್ಟ್ರನು ರಾಜ್ಯ ಪರಿಪಾಲನೆ ಮಾಡುವ ಎಲ್ಲ ಅಧಿಕಾರಗಳು ಪಾಂಡುವಿಗೆ. ಇವರಿಬ್ಬರನ್ನು ಕುಲನೀತಿಗೆ ಅನುಸರಿಸಿ ಲಾಲನೆ ಮಾಡುವವನು ಭೀಷ್ಮ. ಇವರ ಹಿರಿಮೆಯು ನಳ ನಹುಷರ ಆಳ್ವಿಕೆಗೆ ಸರಿಸಮಾನವಾಗಿತ್ತು. ನೃಪ ಪರಂಪರೆಯಿಂದ ಬಂದಿ ವಿಪುಳ ವಂಶ ಸ್ಥಿತಿ ವಿಸರ್ಗವ ಅಪಹರಿಸಿದನು ಹಿಂದೆ ವೇದವ್ಯಾಸ ಮುನಿ ಬಂದು. ಕೃಪೆಯ ಮಾಡೆನೆ ತನ್ನ ಸಂತತಿ ಕೃಪಣವಾಯ್ತೆಂದನವರತ ಕುರು ನೃಪತಿ ಚಿಂತಾಭಾರದಲ್ಲಿ ಬಳಲುವನು ಧೃತರಾಷ್ಟ್ರ. ಧೃತರಾಷ್ಟ್ರ ಪಾಂಡು ಇಬ್ಬರಿಗೂ ಮಕ್ಕಳಾಗಲಿಲ್ಲ. ಚಂದ್ರವಂಶದ ರಾಜರ ಪರಂಪರೆಯು ಈ ಹಿಂದೆ ನಿಂತು ಹೋಗುವಂತೆ ಆದ ಸಮಯದಲ್ಲಿ ವೇದವ್ಯಾಸನು ಬಂದು ಕಷ್ಟವನ್ನು ಪರಿಹರಿಸಿದನು. ನನಗೂ ನನ್ನ ತಮ್ಮನಿಗೂ ಪುತ್ರ ಸಂತಾನವಿಲ್ಲ. ಈ ಕಷ್ಟವನ್ನು ಪರಿಹರಿಸುವ ಕೃಪೆಯನ್ನು ವೇದವ್ಯಾಸನು ಮಾಡುವುದಿಲ್ಲವೇ ಎನ್ನುವ ಚಿಂತೆಯ ಭಾರದಿಂದ ಧೃತರಾಷ್ಟ್ರನು ಬಳಲುತ್ತಿದ್ದನು. ಅರಸ ಚಿತ್ತೈ ಸೊಂದು ದಿನ ಮುನಿವರನು ಭಿಜಯಂಗೈದು ಹಸ್ತಿನಪುರವ ಹೊಕ್ಕನು ರಾಜಭವನಕ್ಕೆ ಬಂದು ಹರ್ಷದಲ್ಲಿ. ಸುರನದೇತನು ಜಾತಿಗಳ ಸತ್ಕರಣೆಯನು ಕೈಕೊಂಡು ಮಕ್ಕಳ ಮುರಿದ ವಿಭವಕ್ಕೆ ಮೈಯನಾಂತು ಮುನೀಂದ್ರ ನಿಂತೆಂದ. ಒಂದಾನೊಂದು ದಿನ ಮುನಿಶ್ರೇಷ್ಠನಾದ ವೇದವ್ಯಾಸನು ಹಸ್ತಿನಾವತಿಗೆ ಬಂದನು. ಅರಮನೆಗೆ ಬಂದು ಭೀಷ್ಮಾದಿಗಳ ಸತ್ಕಾರವನ್ನು ಸ್ವೀಕರಿಸಿ ತನ್ನ ವಂಶಜರ ವೈಭವವು ಮುರಿದು ಹೋಗದಂತೆ ಸಹಾಯ ಮಾಡಲು ಹೀಗೆಂದು ಹೇಳಿದನು. ಭರತ ಕುಲದಲ್ಲಿ ಮಕ್ಕಳಿಲ್ಲದ ಕೊರತೆ ಕೋಮಲ ಸೌಖ್ಯಲ ತೆಗೆದು ಕರಗಸವಲ ತಂದೆ ಬಾಧೃತರಾಷ್ಟ್ರ ಬಾಯನುತ. ಕರೆದು ಕಟ್ಟೆ ಕಾಂತದಲ್ಲಿ ನಿನ್ನರಸಿಗನುಪಮ ಪುತ್ರ ಶತವತರಿಸುವುದು ಕೊಳ್ಳೆಂದು ಕೊಟ್ಟನು ಮಂತ್ರಪಿಂಡಕವಾ. ಭರತ ವಂಶದಲ್ಲಿ ಸಂತಾನವಿಲ್ಲದ ಕೊರತೆಯು ಸೌಖ್ಯವೆಂಬ ಬಳ್ಳಿಗೆ ಗರಗಸದಂತಾಗಿದೆ. ಅಪ್ಪ ಧೃತರಾಷ್ಟ್ರ ಬಾ ಹೀಗೆಂದು ಹೇಳಿ ವೇದವ್ಯಾಸನು ಕಟ್ಟೇಕಾಂತದಲ್ಲಿ ಧೃತರಾಷ್ಟ್ರನನ್ನು ಕರೆದು ಮಂತ್ರಪಿಂಡವೊಂದನ್ನು ಕೊಟ್ಟು ಇದರಿಂದ ನಿನ್ನ ಪತ್ನಿಗೆ 100 ಮಂದಿ ಮಕ್ಕಳು ಜನಿಸುತ್ತಾರೆ ಎಂದು ಹೇಳಿದನು.